ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜ್ಯೋತಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿಗೆ ಸೀರೆನ ಯಾವ ರೀತಿ ವೇರ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ಈಸಿಯಾಗಿ ಅರ್ಥವಾಗುತ್ತೆ. ಇವಾಗ ದೇವಿಗೆ ವೇರ್ ಮಾಡಲಿಕ್ಕಂತ ನಾನಿಲ್ಲಿ ಇಲ್ಕಲ್ ಸೀರೆನ ತಗೊಂಡಿದ್ದೀನಿ. ಈ ಸೀರೆನ ನಾವು ನೀಟಾಗಿ ಓಪನ್ ಮಾಡಿ ಹರಡ್ಕೋಬೇಕಾಗತ್ತೆ. ನಂತರ ನಾವು ಚಿಕ್ಕದಾಗಿ ಪ್ಲೇಟ್ಸ್ಗಳನ್ನು ಮಾಡಿ ಈ ಥರ ಮೇಲಿಂದ ಪ್ರೆಸ್ ಮಾಡಬೇಕು. ನೀರಿಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಈ ಥರ ಒಂದು 10-12 ನೀರಿಗೆಗಳನ್ನು ಮಾಡ್ಕೊಳ್ಳಿ. ಕರೆಕ್ಟ್ ಎರಡೂ ಕಡೆ ಸಮನಾಗಿ ಬಂದಿದೆ ಅಂತ ನೋಡ್ಕೋಬೇಕಾಗತ್ತೆ. ಎರಡೂ ಕಡೆ ಕರೆಕ್ಟಾಗಿ ನೀರಿಗೆಗಳನ್ನು ಜೋಡಿಸ್ಕೊಳ್ಳಿ. ನಂತರ ಮಧ್ಯಕ್ಕೆ ಒಂದು 2-3 ಪಿನ್ಗಳನ್ನು ಹಾಕಿ ನಾವು ನೀರಿಗೆನ ಸೆಕ್ಯೂರ್ ಮಾಡ್ಕೋಬೇಕು. ಇವಾಗ ಸೆರಗಿನ ನೀರಿಗೆಗಳನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಚಿಕ್ಕ ಪ್ಲೇಟ್ಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿ ನೀಟಾಗಿ ನೀರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಮಧ್ಯಕ್ಕೆ 2-3 ಪಿನ್ಗಳನ್ನು ಹಾಕಿ ನೀಟಾಗಿ ಜೋಡಿಸ್ಕೊಳ್ಳಿ. ಇವಾಗ ಸಾರಿನ ಪ್ಲೇಟ್ಗಳನ್ನಾಗಿ ಮಾಡಿ ರೆಡಿ ಮಾಡ್ಕೊಂಡಾಗಿದೆ. ಇವಾಗ ನಾವು ಲಕ್ಷ್ಮಿಗೆ ಕೈ ಮತ್ತು ಕಾಲು ಎರಡನ್ನು ಜೋಡಿಸಿ ಯಾವ ರೀತಿ ಸೀರೆ ವೇರ್ ಮಾಡಬೇಕಂತ ನೋಡೋಣ. ನೋಡಿ, ಇಲ್ಲಿ ನಾನು ಕೈಗಳಿಗೆ ಒಂದು ರೆಡ್ ಕಲರ್ ಬಾರ್ಡರ್ ಇರುವಂಥ ಬ್ಲೌಸ್ ಪೀಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಸಾರಿ ವೇರ್ ಮಾಡೋದು ನೋಡೋಣ. ನೋಡಿ, ಇಲ್ಲಿ ಒಂದು ಪ್ಲೇಟಿಗೆ ಅಕ್ಕಿ ಹಾಕಿ ಅದಕ್ಕೆ ಒಂದು ಬಿಂದಿಗೆಯನ್ನು ಇಟ್ಟು ಅದ್ರ ಮೇಲೆ ಒಂದು ಕಳಶವನ್ನು ಇಟ್ಟು ನಾನು ಅಲ್ಲಿ ಒಂದು ಕಟ್ಟಿಗೆಯನ್ನು ಕಟ್ಕೊಂಡಿದ್ದೀನಿ. ಇವಾಗ 4 ಫೋಲ್ಡ್ ಆಗಿ ಬ್ಲೌಸ್ ಪೀಸನ್ನು ಮಡಚಿ ಆ ಮೇಲ್ಗಡೆ ಇರುವಂಥ ಚಿಕ್ಕ ಬಿಂದಿಗೆಗೆ ನಾವು ಕಟ್ಕೋಬೇಕಾಗತ್ತೆ. 2 ಗಂಟನ್ನು ಹಾಕಿ ಕಟ್ಕೊಳ್ಳಿ ಹಿಂದ್ಗಡೆ. ಇವಾಗ ಬ್ಲೌಸ್ ಪೀಸ್ ಇದರಿಂದ ರೆಡಿಯಾಗಿದೆ. ನಂತರ ನಾವು ಪ್ಲೇಟ್ಸ್ ಮಾಡಿರುವಂಥ ಸೀರೆನ ಇವಾಗ ದೇವಿಗೆ ವೇರ್ ಮಾಡೋಣ. ಹಿಂದ್ಗಡೆಯಿಂದ ನಾವು ನೀರಿಗೆನ ತಗೊಂಡು ಸೆರಗನ್ನು ಹಿಂದ್ಗಡೆ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ, 2 ನೀರಿಗೆಗಳನ್ನು ನೀಟಾಗಿ ಮಧ್ಯಕ್ಕೆ ತಗೊಂಡು ಒಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು. ಬಿಂದಿಗೆ ಹಿಂದ್ಗಡೆ ಸೆರಗು ಹೋಗಬೇಕಾಗತ್ತೆ. ನೋಡಿ, ಇವಾಗ ಒಂದು ಪಿನ್ನನ್ನು ಹಾಕಿ ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ನೀರಿಗೆಗಳನ್ನು ಜೋಡಿಸ್ಕೋಬೇಕು. ಈ ಥರ ನೀರಿಗೆಗಳನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಎರಡೂ ಕಡೆ. ನೋಡಿ, ಇಲ್ಲಿ ನಾನು ಕೈಯನ್ನು ಹಾಕ್ತಾ ಇದ್ದೀನಿ. ಮುಂಚೆನೇ ನಾನು ಒಂದು ಬಾರ್ಡ್ರನ್ನು ಹಾಕಿ ಕೈಗೆ ನಾನು ಫಿಕ್ಸ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಪ್ರತಿ ಸಾರಿ ವರಮಹಾಲಕ್ಷ್ಮಿಗೆ ಅದನ್ನೇ ಹಾಕಿ ನಾನು ವೇರ್ ಮಾಡ್ತೀನಿ. ನೋಡಿ, ಇಲ್ಲಿ ಈ ಥರ ಕಟ್ಟಿ ಸೆಕ್ಯೂರ್ ಮಾಡ್ಕೋಬೇಕು. ನಂತರ ಅಲ್ಲಿ ಸೀರೆಗೆ ಮತ್ತು ಕೈಗೆ ಅಟ್ಯಾಚ್ ಮಾಡಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ನೀಟಾಗಿ ಕುಂದ್ರು ಥರ ಮಾಡ್ಕೊಳ್ಳಿ. ನೋಡಿ, ಎರಡೂ ಕಡೆ ಅದೇ ರೀತಿ ಮಾಡ್ತಾ ಇದ್ದೀನಿ ನಾನು. ಇವಾಗ ಕಾಲನ್ನು ಹಾಕಿ ನಾವು ದೇವಿಗೆ ನೀಟಾಗಿ ಜೋಡಿಸ್ಕೊಳ್ಳೋಣ. ನೋಡಿ, ಹಿಂದ್ಗಡೆ ಇರುತ್ತಲ್ವ ಪದರು, ನಾವು ಸೆರಗಿನ ಪದರ ಇಟ್ಟಿರ್ತೀವಲ್ವ, ಅದನ್ನೇ ತಗೊಂಡು ನಾವು ಕಾಲಿಗೆ ಹಾಕಿ ಅಲ್ಲಿ ನೀಟಾಗಿ ಬಾರ್ಡರ್ ಬರೋ ಥರ ಸೇಫ್ಟಿ ಪಿನ್ನನ್ನು ಹಾಕಿ ನಾವು ಸೆಕ್ಯೂರ್ ಮಾಡ್ಕೋಬೇಕು. ಹಾಗೆ ಈ ಕಡೆ ನೀರಿಗೆ ಇರುತ್ತಲ್ವ, ಅಲ್ಲಿಂದ ಒಂದು ಬಾರ್ಡರನ್ನು ತಗೊಂಡು ದೇವಿಯ ಮೊಣಕಾಲ ಮೇಲೆ ಹಾಕಿ ಹಿಂದ್ಗಡೆ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ.
ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಈ ಕಡೆನೂ ಕೂಡ ಅದೇ ಥರ ಮಾಡ್ಕೋಬೇಕಾಗತ್ತೆ. ಹಿಂದ್ಗಡೆ ಇರುವಂಥ ಬಾರ್ಡ್ರನ್ನು ತಗೊಂಡು ನಾವು ಪಲ್ಲು ಬಿಟ್ಟಿರ್ತೀವಲ್ವ ಹಿಂದ್ಗಡೆ, ಅದೇ ಬಾರ್ಡ್ರನ್ನು ತಗೊಂಡು ಈ ಸೈಡಿಗೆ ಒಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೀರಿಗೆಯ ಮೇಲ್ಗಡೆ ಈ ಥರ ಕಾಲನ್ನು ಜೋಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹಿಂದ್ಗಡೆ ಇರುವಂಥ ಸೆರಗನ್ನು ಸ್ವಲ್ಪ ಸೈಡಿಗೆ ತೆಗೆದು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾನು ಸೆರಗನ್ನು ನಾವು ಹೇಗೆ ಸೀರೆ ವೇರ್ ಮಾಡ್ತೀವಿ ನೋಡಿ, ಅದೇ ರೀತಿಯಲ್ಲಿ ನಾವು ಸೆರಗನ್ನು ಹಾಕಿ ಮುಂದ್ಗಡೆ ಪಲ್ಲು ತಗೊಂಡು ಅಲ್ಲಿ ಒಂದು ಡಾಬಾ ಅಥವಾ ನಡ್ಪಟ್ಟಿ ಇರುತ್ತಲ್ವ, ಯಾವುದಾದ್ರೂ ನಿಮ್ಮ ಕಡೆ ಇರುವಂಥ ನಡ್ಪಟ್ಟಿಯನ್ನು ಹಾಕಿ ಹಿಂದ್ಗಡೆಯಿಂದ ಕಟ್ಕೊಳ್ಳಿ. ಮುಂದಕ್ಕೆ ಒಂದು ಸೆರಗನ್ನು ತಗೊಳ್ಳಿ. ಈ ಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಿಂದ್ಗಡೆ ಒಂದು ಪಿನ್ನನ್ನು ಹಾಕಿ ಕವರ್ ಮಾಡ್ಕೊಳ್ಳಿ. ಹಾಗೆ ಈ ಥರ ನಡ್ಪಟ್ಟಿಯನ್ನು ಹಾಕಿ ಹಿಂದ್ಗಡೆ ಕಟ್ಟೋಣ. ನೋಡಿ ಇವಾಗ ಎಷ್ಟು ಲಕ್ಷಣವಾಗಿ ದೇವಿಗೆ ಸೀರೆ ಎಷ್ಟು ಹೈ ಲುಕ್ಕಾಗಿ ಕಾಣ್ತಾ ಇದೆ ನೋಡಿ. ಈ ಥರ ಎಕ್ಸ್ಟ್ರಾ ಕ್ಲಾತನ್ನು ಒಳಗಡೆ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಹಾಗೆ ನಾನು ಜಡೆ ಬಿಲ್ಲೆಯನ್ನು ಹಾಕ್ತಾ ಇದ್ದೀನಿ. ಕೈಗೆ 2 ಬಳೆಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತು ಇದು ಕಾಸಿನ ಸರ ದೇವಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಲಕ್ಷ್ಮಿಗೆ ಹಾಕ್ತಾ ಇದ್ದೀನಿ. ಮುಂಚೆನೇ ನಾನು ದೇವಿಗೆ ಮುಖವಾಡಕ್ಕೆ ಅಲಂಕಾರ ಮಾಡಿಕೊಂಡಿದ್ದೆ. ಕಾಯಿಯನ್ನು ಇಟ್ಟು ಇವಾಗ ಡೈರೆಕ್ಟ್ ದೇವಿಗೆ ಹಾಕುವುದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಮೇಲ್ಗಡೆಯಿಂದ ಚಿಕ್ಕದಾಗಿ ಈ ಥರ ಒಂದು ಹೂವಿನ ಹಾರವನ್ನು ಹಾಕ್ತಾ ಇದ್ದೀನಿ. ಇದರಿಂದ ತುಂಬಾ ದೇವಿಗೆ ಲಕ್ಷಣವಾಗಿ ಕಾಣಿಸುತ್ತೆ. ನಾನು ಇವಾಗ ಕೊನೆಯದಾಗಿ ದೇವಿಗೆ ಒಂದು ಹಾರವನ್ನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ಇವಾಗ ಕೊನೆಯ ಲಕ್ಷಣವಾಗಿ ಕಾಣ್ತಾ ಇರುವಂಥ ನಮ್ಮ ವರಮಹಾಲಕ್ಷ್ಮಿ ಹೇಗನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಹೊಸಬರಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ಈ ವಿಡಿಯೋ ನೋಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದು ಕೂಡ ಮರೆಯಬೇಡಿ. ಈ ಥರದ ಹೆಚ್ಚು ವಿಡಿಯೋಗಳನ್ನು ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.